ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತು ನಾವು ಕೊರಗಜ್ಜನನ್ನು ಮನೆಯಲ್ಲಿ ಹೇಗೆ ಆರಾಧನೆಯನ್ನು ಮಾಡೋದು, ಕೊರಗಜ್ಜನನ್ನು ನಾವು ಮನೆಯಲ್ಲಿ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳನ್ನು ನಾವು ಹೇಗೆ ಪರಿಹಾರ ಮಾಡಿಕೊಳ್ಬಹುದು. ಅಂದರೆ ಕೆಲವೊಂದು ಸಲ ನಾವು ಕೊರಗಜ್ಜನ ಮೂಲ ಕ್ಷೇತ್ರವಾದ ಗುದ್ದಾರಿಗೆ ಹೋಗಲಿಕ್ಕೆ ಆಗಲ್ಲ, ಅಥವಾ ಕೊರಗಜ್ಜನ ಬೇರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ನಮಗೆ ಹೇಗೆ ನಾವು ಕೊರಗಜ್ಜನನ್ನು ಮನೆಯಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಅಜ್ಜನನ್ನು ಉಳಿಸ್ಕೊಂಡು ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು, ಅಥವಾ ಯಾವುದೇ ಒಂದು ಆಸೆ ಕನಸುಗಳಿರಬಹುದು ಅದನ್ನು ಹೇಗೆ ನಾವು ನೆರವೇರಿಸಿಕೊಳ್ಳುವುದು. ಇಲ್ಲಿ ನಾನು ಅತ್ಯಂತ ಸುಲಭವಾದಂತಹ ರೀತಿಯಲ್ಲಿ ನಾನು ಹೇಗೆ ಯಾವ ರೀತಿಯಲ್ಲಿ ಕೊರಗಜ್ಜನನ್ನು ಮನೆಯಲ್ಲೇ ಪ್ರಾರ್ಥನೆಯನ್ನು ಮಾಡ್ತೇನೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೇನೆ. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ಅಥವಾ ಏನೋ ಒಂದು ಆಸೆ ಕೋರಿಕೆ ಉಂಟು, ಅದು ನೆರವೇರಬೇಕು ಅಂದರೆ ನೀವು ಸಹಿತ ಇದನ್ನು ಮಾಡಬಹುದು. ಖಂಡಿತವಾಗಿಯೂ ಕೊರಗಜ್ಜ ನಿಮ್ಮ ಪರಿಶುದ್ಧವಾದ ಭಕ್ತಿಗೆ ಒಲಿದು ನಿಮ್ಮ ಕಷ್ಟವನ್ನು ದೂರ ಮಾಡ್ತಾರೆ. ಹಾಗೆಯೇ ನಿಮ್ಮ ಆಸೆ ಕೋರಿಕೆ ಕೂಡ ನೆರವೇರಲಿಕ್ಕೆ ಒಂದು ದಾರಿಯನ್ನು ಅವರು ತೋರಿಸಿಕೊಡುತ್ತಾರೆ. ಖಂಡಿತವಾಗಿಯೂ ಅಜ್ಜ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಕೊರಗಜ್ಜನನ್ನು ನಾವು ಆರಾಧಿಸುವುದರಿಂದ ನಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು. ನಮ್ಮ ಜೀವನದಲ್ಲಿ ನಾವು ಕಂಡ ಕನಸುಗಳನ್ನು ನೆರವೇರಿಸಿಕೊಳ್ಬಹುದು. ಕೊರಗಜ್ಜ ಪ್ರತಿನಿತ್ಯ ನಂಬಿದವರ ಜೀವನದಲ್ಲಿ ತನ್ನ ಕಲೆ ಕಾರ್ಮಿಕವನ್ನು ತೋರಿಸ್ತಾ ಇದ್ದಾರೆ. ಸತ್ಯ ಅಂದ್ರೆ ನಮ್ಮ ಕೊರಗಜ್ಜ ಅಂದ್ರೇ ಸತ್ಯ. ಕೊರಗಜ್ಜ ಕಾರ್ಮಿಕದ ಮೂರ್ತಿ. ಭಕ್ತಿಯಿಂದ ಅಜ್ಜ ಅಂತ ನೀವು ಕರೆದರೆ ಸಾಕು, ಅಜ್ಜ ಕ್ಷಣ ಮಾತ್ರದಲ್ಲಿ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕಷ್ಟ ಇದ್ರೂ ಬಗೆಹರಿಸ್ತಾರೆ. ಬೆಲೆ ಬಾಳುವ ವಸ್ತುಗಳು ಕಾಣೆಯಾದಾಗ ಅದು ಜಾಸ್ತಿ ಹಣದ್ದಿರಬಹುದು ಅಥವಾ ಕಡಿಮೆ ಹಣದ್ದಿರಬಹುದು, ಸೊ ಅದು ನಿಮಗೆ ಮರಳಿ ಸಿಗುವಂತೆ ಅಜ್ಜ ಮಾಡ್ತಾರೆ. ನಿಮಗೆ ಏನೇ ಒಂದು ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಜಗಳ ಆಗ್ತಾ ಇರ್ಬೋದು, ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನನಗೊಂದು ಉತ್ತಮವಾದ ಕೆಲಸ ಸಿಗ್ತಾ ಇಲ್ಲ, ಅಥವಾ ಮದುವೆ ಆಗ್ತಾ ಇಲ್ಲ, ಪ್ರೇಮ ವಿವಾಹ ಆಗಿರಬಹುದು, ಅಥವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಇರ್ಬೋದು, ಕೋರ್ಟಿನಲ್ಲಿ ಕೇಸ್ ಇರ್ಬೋದು, ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೀವು ಖಂಡಿತವಾಗಿಯೂ ಅಜ್ಜನನ್ನು ಬೇಡಿಕೊಳ್ಳುವುದರಿಂದ, ಪ್ರಾರ್ಥಿಸೋದ್ರಿಂದ, ನೀವು ಇದ್ದ ಮನೆಯಲ್ಲಿ ಅಥವಾ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ನೀವು ಇದನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಅಜ್ಜ ನಿಮ್ಮ ಭಕ್ತಿಗೆ ಒಲಿಯುತ್ತಾರೆ. ಇದನ್ನು ನೀವು ಒಮ್ಮೆ ಮಾಡಿದರೆ ಸಾಕು, ಅಜ್ಜ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ನಂಬಿಕೆಯನ್ನಿಟ್ಟು ಮಾಡಿ, ಖಂಡಿತವಾಗಿಯೂ ಅಜ್ಜ ಪರಿಶುದ್ಧವಾದ ಭಕ್ತಿಗೆ ಮತ್ತು ನಿಮ್ಮ ನಂಬಿಕೆಗೆ ಅಜ್ಜ ಒಲಿಯುತ್ತಾರೆ. ನೀವು ಯಾವುದೇ ಸ್ಥಳದಲ್ಲಿ ಕೊರಗಜ್ಜನನ್ನು ಇದ್ದ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಜ್ಜ ಅಂತ ಕರೆದರೆ ಸಾಕು, ನಿಮ್ಮ ಕಷ್ಟವನ್ನು ಅಜ್ಜ ನೀವು ಇದ್ದ ಸ್ಥಳದಲ್ಲಿ ಪರಿಹಾರ ಮಾಡ್ತಾರೆ. ಇಲ್ಲಿ ಕಷ್ಟ ಪರಿಹಾರಕ್ಕೆ ನಿಮಗೆ ಬೇಕಾಗಿರೋದು ಒಂದು ಸತ್ಯದ ಮಾರ್ಗ, ಧರ್ಮದ ಮಾರ್ಗ, ಹಾಗೆಯೇ ಆ ಅಜ್ಜನ ಮೇಲೆ ನಂಬಿಕೆಯನ್ನು ಇರಬೇಕಾಗುತ್ತೆ. ಮನಸಾರೆ ನೀವು ಇದ್ದ ಸ್ಥಳದಲ್ಲಿ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿದ್ದೇ ಆದಲ್ಲಿ ಅಜ್ಜ ಖಂಡಿತವಾಗಿಯೂ ನಿಮ್ಮ ಯಾವುದೇ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮಾನಸಿಕ ನೆಮ್ಮದಿಯ ಸಮಸ್ಯೆ ಇರ್ಬೋದು, ಮಾಟ ಮಂತ್ರ, ಮಕ್ಕಳು, ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ, ಹೆಂಡತಿ ಮಾತು ಕೇಳ್ತಾ ಇಲ್ಲ, ವರಸ್ತ್ರೀಯ ಸಂಘ ಗಂಡನಿಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಆಗ್ತಾ ಇರ್ಬೋದು, ಕೋರ್ಟಿನಲ್ಲಿ ಕೇಸ್ ಇರ್ಬೋದು, ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು. ಇಂಥದ್ದೇ ಸಮಸ್ಯೆ ಅಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ. ಇಲ್ಲಿ ಪರಿಶುದ್ಧವಾದ ಭಕ್ತಿಗೆ ಅಜ್ಜ ಒಲಿಯುತ್ತಾರೆ. ನಿಮ್ಮ ಸಮಸ್ಯೆ ಎಂಥದ್ದೇ ಆಗಿರಬಹುದು, ಖಂಡಿತವಾಗಿಯೂ ಅದು ಪರಿಹಾರ ಆಗುತ್ತೆ. ಮನಸ್ಸಿನ ಪ್ರಾರ್ಥನೆ, ಭಕ್ತಿ, ನಂಬಿಕೆ, ಅಜ್ಜನ ಮೇಲೆ ವಿಶ್ವಾಸ, ನಂಬಿಕೆಯನ್ನಿಟ್ಟು ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಮಾಡಿ, ಖಂಡಿತವಾಗಿಯೂ ಅಜ್ಜ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ತುಂಬ ಅಂದರೆ ನಾನು ಕಷ್ಟ ಕಾಲದಲ್ಲಿ ಇದನ್ನು ಮಾಡ್ತೇನೆ, ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿದಿದೆ. ಹಾಗೆಯೇ ನಾನು ಹೇಳಿದವರಿಗೆ ಕೂಡ ಒಳ್ಳೆಯದಾಗಿರಲಿ ನಾನು ಅಂತ ಹೇಳ್ತಾ ಇಲ್ಲ. ಸೊ ನಮಗೂ ನಮ್ಮ ಹಿರಿಯರು ಹೇಳ್ಕೊಟ್ಟ ಕ್ರಮದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ನನಗೆ ಗೊತ್ತಿದ್ದವರಿಗೆ ಕಷ್ಟ ಅಂತ ಹೇಳಿದಾಗ ಫಸ್ಟ್ ನಾನು ಅಜ್ಜನನ್ನು ಈ ಥರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತೇನೆ. ಏನಕ್ಕೆ ಅಂದರೆ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ದೊಡ್ಡದು ಚಿಕ್ಕದು ಅಂತ ಸಮಸ್ಯೆ, ಕಷ್ಟ ಅನ್ನೋದು ಏನಿರಲ್ಲ. ಪ್ರತಿಯೊಬ್ಬರು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಚಿಕ್ಕ ಕಷ್ಟ ಆದ್ರೂ ಕಷ್ಟನೇ, ದೊಡ್ಡ ಕಷ್ಟ ಆದ್ರೂ ಕಷ್ಟನೇ ಅದು. ಇದನ್ನು ನೀವು ನಿಮ್ಮ ಮನೆಯ ಹೊರಗೆ ಮಾಡಬೇಕಾಗುತ್ತೆ. ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಇದನ್ನು ನೀವು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲ, ನೀವು ಫ್ಲಾಟಲ್ಲಿದ್ದೀರಾ, ರೂಮಲ್ಲಿದ್ದೀರಾ ಅಂದರೆ ಯಾವುದಾದ್ರೂ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ಕತ್ತಲಾದ ನಂತರ ಮಾಡಬೇಕು. ಕತ್ತಲಾದ ನಂತರ ಅಂದರೆ ಒಂದು 6:50ರಿಂದ 7:15 ಅಥವಾ 8 ಗಂಟೆ ಆಚೆ ಮಾಡಿ ನೀವು ಕತ್ತಲಾದ ನಂತರ ಮಾಡಬೇಕಾಗುತ್ತೆ ಇದನ್ನು. ಹಾಗಾಗಿ ಕೊರಗಜ್ಜನನ್ನು ನೀವು ಇಲ್ಲಾಂದರೆ ಶುದ್ಧವಾದ ಸ್ಥಳದಲ್ಲಿ ಎಲ್ಲಿ ಬೇಕಿದ್ರೂ ಮಾಡ್ಬೋದು. ಬಟ್ ಆ ಸ್ಥಳ ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರಬೇಕು. ಮತ್ತು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿ 2 ವೀಳ್ಯದೆಲೆ ಬೇಕು, ಹಾಗೆಯೇ ಸ್ವಲ್ಪ ಸುಣ್ಣ, ಹಾಗೆಯೇ
ಒಂದು ಅಡಿಕೆಯ ಓಲು, ಹಾಗೆಯೇ ಚಕ್ಕುಲಿ ಬೇಕಾಗುತ್ತೆ. ಚಕ್ಕುಲಿ ಎಷ್ಟು ಬೇಕಿದ್ರೂ ನೀವು ಇಡ್ಬೋದು, 1 ಅಥವಾ 2 ಅಥವಾ 1 ಪ್ಯಾಕೆಟ್ ಇಡ್ತೀರಿ ಅಂದ್ರೂ ಓಕೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಥವಾ ಯಾರಾದರೂ ನಿಮಗೆ ಮೋಸ ಮಾಡಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ನೀವು ಅಜ್ಜನಿಗೆ ಕೇಳ್ಕೊಳ್ಬೋದು. ನಿಮಗೆ ನ್ಯಾಯ ಬೇಕಿದ್ದರೂ ನ್ಯಾಯ ಕೂಡ ನೀವು ಕೇಳ್ಕೊಳ್ಬೋದು. ಅಜ್ಜನಿಗೆ ನೀವು ಫಸ್ಟಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ, ಪರಿಶುದ್ಧವಾದ ಸ್ಥಳದಲ್ಲಿ ಅಥವಾ ತುಳಸಿ ಕಟ್ಟೆಯ ಬಲಭಾಗದಲ್ಲಿ. ಇದನ್ನೆಲ್ಲ ನೀವು ಇಡಬೇಕಾಗುತ್ತೆ. 2 ವೀಳ್ಯದೆಲೆ ವೀಳ್ಯದೆಲೆ ಮೇಲೆ ಸ್ವಲ್ಪ ಸುಣ್ಣ ಹಾಕಿ, ಆನಂತರ ಅಡಿಕೆ ಓಲನ್ನು ಇಡಿ, ಆನಂತರ ಚಕ್ಕುಲಿಯನ್ನು ಇಡಿ. ಆನಂತರ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಅಜ್ಜ, ನಂದು ಇಂಥ ಸಮಸ್ಯೆ ಉಂಟು, ಅದನ್ನು ಪರಿಹಾರ ಮಾಡಿ. ನನಗೆ ಇಂತಹ ಒಂದು ಆಸೆ ಕೋರಿಕೆ ಉಂಟು. ನಾನು ತುಂಬ ದಿವಸದಿಂದ ನಾನು ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೇನೆ. ಏನು ಮಾಡಿದರೂ ನನಗೆ ಆಗ್ತಾ ಇಲ್ಲ. ಅಜ್ಜ, ನಾನು ನಿಮ್ಮನ್ನೇ ನಂಬಿದ್ದೇನೆ, ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ ಮನಸ್ಸಾರೆ ಪ್ರಾರ್ಥನೆಯನ್ನು ಮಾಡಬೇಕು. ಅಜ್ಜನ ಜೊತೆ ನೀವು ಮನಸ್ಸು ಬಿಚ್ಚಿ ಮಾತನಾಡಬೇಕು. ಎಂಥದ್ದೇ ಒಂದು ಸಮಸ್ಯೆ ಇರಲಿ, ಅದು ಬೆಟ್ಟದ ಥರ ಇರುವಂತಹ ಸಮಸ್ಯೆ ಎಷ್ಟು ಬೇಗ ಯಾವ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅಂತ ನಿಮಗೆ ಇದನ್ನು ಮಾಡಿದ ನಂತರ ಗೊತ್ತಾಗುತ್ತೆ. ಇಲ್ಲಿ ನೀವು ಅಜ್ಜನಿಗೆ ಪ್ರಾರ್ಥನೆಯನ್ನು ಮಾಡಬೇಕು, ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಕು. ಇದನ್ನು ನೀವು ಕಟ್ಟಲಾದ ನಂತರ ಮಾಡಬೇಕು. ಆ ನಂತರ ನೀವು ಇಲ್ಲಿ ಒಂದು ಕುಟ್ಟಾರಿಗೆ, ನಾನು ನಿಮ್ಮ ಆದಿಸಲವಾದ ಕುಟ್ಟಾರಿಗೆ ಭೇಟಿ ಕೊಡ್ತೀನಿ. ಅಲ್ಲಿ ನಿಮಗೆ ಹರಕೆಯ ರೂಪದಲ್ಲಿ ನಾನು ಮದ್ಯ ಅಥವಾ ಚಕ್ಕುಲಿ ವಿಳ್ಯದೆಲೆ, ಅಲ್ಲಿ ನೋಡಿ ಮದ್ಯ ಚಕ್ಕುಲಿ ವಿಳ್ಯದೆಲೆಯನ್ನು ನಾವು ಹೂವನ್ನು ಅರ್ಪಿಸ್ತೇವೆ ಅಜ್ಜನಿಗೆ ನಾವು. ಸೊ ಇದನ್ನು ನಾವು ಅಲ್ಲಿ ಇರ್ತೇವೆ. ನಾವು ನಿಮ್ಮ ಕುಟ್ಟಾರು ಆದಿಸ್ಥಳಕ್ಕೆ ಭೇಟಿ ನೀಡ್ತೇನೆ ಅಂತ. ಕುಟ್ಟಾರಿನಲ್ಲಿ 7 ಆದಿಸ್ಥಳ ಉಂಟು. ನಾನು ಡೆಕ್ಕಾಡು ಕುಟ್ಟಾರು ಒಂದು ಆದಿಸ್ಥಳವನ್ನು ಹೇಳ್ತಾ ಇದ್ದೇನೆ ನಿಮಗೆ. ಅಲ್ಲಿಗೆ ಅದು ಮೇಯ್ನು. ಸೊ ಅಲ್ಲಿ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ. ನಿಮ್ದು ಏನು ಸಮಸ್ಯೆ ಉಂಟು ಅದು ಪರಿಹಾರ ಆದ ನಂತರ, ಆಸೆ ಕೋರಿಕೆ ಏನುಂಟು ಅದು ನೆರವೇರಿದ ನಂತರ ಖಂಡಿತವಾಗಿಯೂ ಅಜ್ಜ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಈ ಒಂದು ಸಣ್ಣ ಪರಿಹಾರವನ್ನು ಕೊರಗಜ್ಜನನ್ನು ನೆನೆಸಿಬಿಟ್ಟು ನೀವು ಮಾಡಿದ್ದೆ ಅಂದರೆ, ಇದನ್ನು ನೀವು ಒಮ್ಮೆ ಮಾತ್ರ ಮಾಡಬೇಕಾಗುತ್ತೆ. ಒಮ್ಮೆ ಮಾಡಿದ ನಂತರ ಇದು ಒಂದು 24 ಗಂಟೆಯಲ್ಲಿ ಅಥವಾ 48 ಗಂಟೆಯಲ್ಲಿ ಅಥವಾ 11 ದಿವಸದಲ್ಲಿ, 48 ದಿವಸದಲ್ಲಿ, 21 ದಿವಸದಲ್ಲಿ ಅಜ್ಜ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಕೆಲವೊಂದು ಸಲ ಅಡೆತಡೆಗಳು ತುಂಬ ಉಂಟು. ಏನೋ ಒಂದು ಆಗಬೇಕು ಅಂದಾಗ ಅದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅಜ್ಜ ಖಂಡಿತವಾಗಿಯೂ ನಿಮ್ಮ ಕೈ ಬಿಡಲ್ಲ. ಮತ್ತು ಇದನ್ನು ನೀವು ಪರಿಹಾರವನ್ನು ಮಾಡಿದ ನಂತರ, ಈ ಥರ ಅಜ್ಜನನ್ನು ನೆನೆಸ್ಬಿಟ್ಟು ಪ್ರಾರ್ಥನೆ ಮಾಡಿದ ನಂತರ ಡೈಲಿ ನೀವು ಅಜ್ಜನನ್ನು ನೆನೆಸ್ಕೊಳ್ಬೇಕಾಗುತ್ತೆ, ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಮನಸ್ಸಿನಲ್ಲಿ. ಕತ್ತಲೆ ಆದ ನಂತರ ನೋಡಿ, ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ, ನಿಮ್ಮ ಜೊತೆ ಹಣ ಇಲ್ಲದೇ ಇರಲಿ, ನೀವು ಕಷ್ಟ ಕಾಲದಲ್ಲಿ ಇದ್ದೀರಾ, ನಿಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಸಂತಾನ ಭಾಗ್ಯ ಇಲ್ಲದೇ ಇರಬಹುದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ. ಯಾರು ಬೇಕಿದ್ದರೂ ಇದನ್ನು ಮಾಡ್ಬೋದು. ಮನಸಾರೆ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿ, ಅಜ್ಜನ ನಿಮ್ಮನ್ನು ಕೈಯನ್ನು ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಖಂಡಿತವಾಗಿ ಒಂದು ಸಣ್ಣ ಪರಿಹಾರ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರೂ ಖುಷಿಯಾಗಿರಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ.